ಶುಭೋದಯ. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸಾವಿತ್ರಿಕೆ ಇವರು ಸಭಾಂಗಣವನ್ನು ಪ್ರವೇಶಿಸುತ್ತಿರುವ ಈ ಸುಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ನಮ್ಮ ವಿದ್ಯಾರ್ಥಿನಿಯರು ಇಂದಿನ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ, ಅಲ್ಲದೆ ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂಬ ಸದಾಶಯದೊಂದಿಗೆ ದೇವರನ್ನು ಸ್ತುತಿಸಿ ನಾಡಗೀತೆಯನ್ನು ಹಾಡಲು ಅಣಿಯಾಗಿದ್ದಾರೆ. ಅತಿಥಿ ದೇವೋಭವ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಇದೀಗ 7ನೇ ತರಗತಿಯ ಈ ವಿಭಾಗದ ಕುಮಾರಿ ಖುಷಿ ಯೋಗೇಶ್ ಪೂಜಾರಿ ಎಲ್ಲರನ್ನೂ ಈ ಕನ್ನಡ ಹಬ್ಬಕ್ಕೆ ಸ್ವಾಗತಿಸಲು ಸಿದ್ಧಳಾಗಿದ್ದಾಳೆ. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. 1000 ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ನಿನ್ನ ಹೃದಯದಲ್ಲಿರಲಿ. ಸರ್ವರಿಗೂ ಶುಭೋದಯ. ಕನ್ನಡ
ರಾಜ್ಯೋತ್ಸವ ಕನ್ನಡಿಗರ ನಾಡಹಬ್ಬ. ನಮ್ಮ ಈ ನಾಡಹಬ್ಬದ ಸಂಭ್ರಮಕ್ಕೆ ಬಂದಿರುವ ಕನ್ನಡ ನಾಡಿನ ಮಮತೆಯ ಮಕ್ಕಳಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಉತ್ತಮ ನಾಯಕರು ಸಾಮಾನ್ಯ ಜನರಿಂದ ಅಸಾಧಾರಣ ಸಾಧನೆಯನ್ನು ಪಡೆಯುವ ಸಾಮರ್ಥ್ಯ ಹೊಂದಿರುವವರು. ನಮ್ಮ ಶಾಲೆಯ ಕೀರ್ತಿಯನ್ನು ಪಸರಿಸಲು ಪ್ರತಿದಿನವೂ ಶ್ರಮಿಸುವ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ನಮ್ಮ ವಿದ್ಯಾಸಂಸ್ಥೆಯು ಆಯೋಜಿಸಿದ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಸಾವಿತ್ರಿ ಕೆ. ಇವರು ಕನ್ನಡ ಭಾಷೆಯ ಪಾಂಡಿತ್ಯವನ್ನು ಹೊಂದಿರುವ ಶಿಕ್ಷಕಿ. ನಮ್ಮ ಈ ಸಂಸ್ಥೆಯಲ್ಲಿ ಅವರು ಸೇವೆ ಸಲ್ಲಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಸಾವಿತ್ರಿ ಕೆ. ಇವರಿಗೆ 7ನೇ ತರಗತಿಯ ಸ್ಕಂದ ಪ್ರಭು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿರುವರು. ಇಂದು ನಮ್ಮ ಜೊತೆ ಶ್ರೀಮತಿ ಸಾವಿತ್ರಿ ಅವರ ಪತಿ ಶ್ರೀಯುತ ಎಚ್.ಎಸ್. ಗಾಣಿಕರ್ ಅವರು ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಾಲಾ ಚಟುವಟಿಕೆಗಳಲ್ಲಿ ಮುಂದಾಳತ್ವ ವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ತರ್ ಲೂವಿಸ್ ಮತ್ತು ಶ್ರೀಯುತ ಹರಿಕೃಷ್ಣ ಡಿ. ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಲು ಶ್ರಮಿಸುವ ಮುಖ್ಯೋಪಾಧ್ಯಾಯರುಗಳಾದ ಶ್ರೀಮತಿ ಜೆಸ್ಸಿ ಆಂಡ್ರಿಸ್ ಮತ್ತು ಶ್ರೀಮತಿ ಶೈಲಾ ಫಟಾಡೋ ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಅಂತೆಯೇ ಪೂಜನೀಯ ಶಿಕ್ಷಕ ವೃಂದ ಮತ್ತು ಶಿಕ್ಷಕೇತರ ವೃಂದಕ್ಕೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಕೊನೆಯದಾಗಿ ಇಲ್ಲಿ ನೆರೆದಿರುವ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಸ್ವಾಗತ. ಕನ್ನಡದ ಅಗ್ರಮಾನ್ಯ ಕವಿ ಕುವೆಂಪುರವರು ಹೀಗೆನ್ನುತ್ತಾರೆ: ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಎಲ್ಲರನ್ನೂ ಖುಷಿ ಖುಷಿಯಾಗಿ ಸ್ವಾಗತಿಸಿದ ಖುಷಿಗೆ ಧನ್ಯವಾದಗಳು. ಹಚ್ಚ ಹಸಿರಿನ ಕಾಡುಗಳ, ಸುಂದರ ಬೆಟ್ಟ ಗುಡ್ಡಗಳ, ಪವಿತ್ರ ನದಿಗಳ, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸಮೃದ್ಧ ನಾಡಿನಲ್ಲಿ ಜನಿಸಿರುವ ನಾವೇ ಧನ್ಯರು. ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಸೂಚಿಸುವ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿನಿಯರು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು, ಜ್ವಾಲಾಮುಖಿ ವೈವಿಗೆ ನೀರ ಎದುರಾರೋ ನಿನಗೆ, ಮನೆ ಪಾಪನೆ ಬೇಲಿ ನೀನಾದೆ ನಮಗೆ.
ಹಸಿರುಗಳೇ ಆದೋರಣಗಳೇ ಬೀಸೋ ಗಾಳಿ ಚಮಗ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಕನ್ನಡದ ಹಾಡುಗಳು ಬರಿಯ ಲೇಖನಿಯ ಸಾಲುಗಳಲ್ಲ, ನಮ್ಮೆಲ್ಲರ ಮನದೊಳಗೆ ಕನ್ನಡ ಪ್ರೇಮವನ್ನು ಜಾಗೃತಗೊಳಿಸುವ ಪಲ್ಲವಿ ಹಾಗೂ ಚರಣಗಳು. ಸುಮಧುರ ಹಾಡುಗಳಿಗೆ ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು. ನಮ್ಮ ಕನ್ನಡ ನಾಡು ಶ್ರೀಗಂಧದ ಬೀಡು. ಇದು ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು. ಇಂತಹ ಐತಿಹ್ಯವನ್ನು ಹೊಂದಿರುವ ಕವಿ ಬೆಟಗಿರಿ ಕೃಷ್ಣ ಶರ್ಮರು ಬರೆದ ಕನ್ನಡ ಕನ್ನಡ ಕನ್ನಡವೆಂದುಲಿ ಹಾಡಿನ ಸಮೂಹ ಗಾಯನಕ್ಕಾಗಿ 7ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬರಲಿದ್ದಾರೆ.
ತವರೂರು. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ರಾಣಿ ಚೆನ್ನಮ್ಮ ಸಂಜೀವನಮ್ಮ ಉಡುದಡಿ ಊರಿನ ಅಕ್ಕಮ್ಮ. ರಾಣಿ ಚೆನ್ನಮ್ಮ ಸಂಜೀವನಮ್ಮ ಉಡುದಡಿ ಊರಿನ ಅಕ್ಕಮ್ಮ. ಕನ್ನಡ ನಾಡಿಗೆ ಕೀರುತಿ ತಂದಿರ ಅವರ ರಮಣಿಯರ ಕರುನಾಡು. ಕನ್ನಡ ನಾಡಿಗೆ ಕೀರುತಿ ತಂದಿರ ಅವರ ರಮಣಿಯರ ಕರುನಾಡು. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ಕನ್ನಡ ಕನ್ನಡ ಕನ್ನಡವೆಂಬುಲಿ ಕನ್ನಡ ನಾಡಿನ ಓಗಂದ. ಕನ್ನಡ ನಾಡಿನ ಓಗಂದ. ಕನ್ನಡ ನಾಡಿನ ಓಗಂದ. ತಮ್ಮ ಇಂಪಾದ ಕಂಠದಿಂದ ಕನ್ನಡವನ್ನು ಹಾಡಿ ಹೊಗಳಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮವರೇ ಆದ ಸಾವಿತ್ರಿ ಕೆ ಇವರನ್ನು ನಿಮಗೆಲ್ಲರಿಗೂ ಪರಿಚಯಿಸಲು ಬಹಳ ಹೆಮ್ಮೆ ಎನಿಸುತ್ತಿದೆ. ಸಾವಿತ್ರಿ ಕೆ ಇವರು ಕನ್ನಡದಲ್ಲಿ MA BEd ಪದವಿಯನ್ನು ಪಡೆದ ತಕ್ಷಣ ಸರಕಾರಿ ಪ್ರೌಢಶಾಲೆ ಹಕ್ಲಾಡಿ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದಲ್ಲಿ ಕನ್ನಡ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ತದನಂತರ 1988ರಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇರಿದರು. ಅನಂತರ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ, ಕನ್ನಡ ಶಿಕ್ಷಕಿಯರೆಲ್ಲರ ಮಾರ್ಗದರ್ಶಕಿಯಾಗಿ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಸರಿಸುಮಾರು 31 ವರ್ಷಗಳ ಕಾಲ ದುಡಿದು 2019ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಈ ತನ್ಮಧ್ಯೆ ಇವರು ಸಮಾಲೋಚನೆ ಮತ್ತು ಮಾನಸಿಕ ಚಿಕಿತ್ಸೆ ಅಂದರೆ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಎಂಬ ವಿಷಯದಲ್ಲಿ MS ಪದವಿ ಗಳಿಸಿದರು. ಅಷ್ಟೇ ಅಲ್ಲದೆ ಪ್ರತಿಷ್ಠಿತ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಿ 2 ಬಾರಿ ಜಯಗಳಿಸಿದ ಹೆಗ್ಗಳಿಕೆ ಇವರದು. ಇವರ ಇಬ್ಬರು ಮಕ್ಕಳಾದ ಮಗಳು ಸಹನಾ HS ಸ್ಪೇನ್ನಲ್ಲಿ ಉದ್ಯೋಗಸ್ಥೆ ಹಾಗೂ ಮಗ ಜನಾರ್ದನ HS ಕೃಷಿ ಇಲಾಖೆಯಲ್ಲಿ ಉತ್ತಮ ಉದ್ಯೋಗ ಹೊಂದಿದ್ದು, ಇವರಿಬ್ಬರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ಸಾವಿತ್ರಿ ಕೆ ಇವರು ತಮ್ಮ ವೃತ್ತಿ ಜೀವನವನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ನಮಗೆಲ್ಲರಿಗೂ ಸ್ಫೂರ್ತಿ. ಟೀಚರ್, ಇಂದು ತಾವು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಾಜ್ಯೋತ್ಸವ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊತ್ತ ಮೊದಲಿಗೆ ನೆರೆದಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಶಾಲೆಯ ಸಂಸ್ಥಾಪಕರಾದ ದಿವಂಗತ ಡಾಕ್ಟರ್ CT ಅಬ್ರಹಾಮರನ್ನು ಸ್ಮರಿಸುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಪ್ರೊಫೆಸರ್ ಮ್ಯಾಥ್ಯೂ C ನೈನನ್ನರಿಗೂ, ಲಾಲಿ ಮೇಡಮ್ ಅವರಿಗೂ, ಶಾಲೆಯ ಪ್ರಾಂಶುಪಾಲರಾದ ಜಾನ್ ಥಾಮಸ್ ರವರಿಗೂ, ಉಪ ಪ್ರಾಂಶುಪಾಲರಿಗೂ, ಮುಖ್ಯೋಪಾಧ್ಯಾಯಿನಿಯರೆಲ್ಲರಿಗೂ ಹಾಗೂ ಅಧ್ಯಾಪಕ ವೃಂದದವರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಕೆಲವೊಂದು ಮಾತುಗಳನ್ನು ರಾಜ್ಯೋತ್ಸವದ ಕುರಿತು ತಿಳಿಸಬಯಸುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೆನೆ ಕುಣಿದಾಡುವುದೆನ್ನೆದೆ, ಕನ್ನಡವೆನೆ ಕಿವಿ ನಿಮಿರುವುದು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಈ ಎಲ್ಲ ಕವಿತೆಗಳನ್ನು ಕವಿ ಕುವೆಂಪುರವರು ಬರೆದಿರುವಂಥ. ಕವಿ ಕುವೆಂಪುರವರ ಈ ಕವಿತೆಗಳಲ್ಲಿ
ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ. ಈ ಸಾಲುಗಳನ್ನು ಕೇಳಿದಾಗ ಕನ್ನಡಿಗರಾದ ನಮ್ಮ ಮೈ ಮನ ರೋಮಾಂಚನಗೊಳ್ಳುತ್ತದೆ. ಇವರಲ್ಲದೆ ಮಾಸ್ತಿಯವರು, ಬೇಂದ್ರೆಯವರು, DS ಕರ್ಕಿಯವರು, ಹಾಗೆ GP ರಾಜರತ್ನಂ ಅವರು ಮುಂತಾದ ಕವಿಗಳು ತಮ್ಮ ಕನ್ನಡ ಕವಿತೆಗಳಲ್ಲಿ ಕನ್ನಡವನ್ನು ಹಾಡಿ ಹೊಗಳಿದ್ದಾರೆ. ಹಾಗಂದ ಮೇಲೆ ಕನ್ನಡಿಗರಾದ ನಾವು ಕನ್ನಡಕ್ಕಾಗಿ ಏನು ಮಾಡಬೇಕು ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತದೆ. ಮಾಡಬೇಕಾದದ್ದು ಇಷ್ಟೇ: ಕನ್ನಡ ಭಾಷೆಯನ್ನು ಬಳಸಿ, ಉಳಿಸಿ, ಬೆಳೆಸಬೇಕು. ಕನ್ನಡ ಭಾಷೆಯನ್ನು ಬಳಸಿ, ಉಳಿಸಿ, ಬೆಳೆಸುವುದರ ಬಗ್ಗೆ ಚಿಂತನೆ ನಡೆಸಬೇಕು. ಇದೇ ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಹಾಗಿದ್ದರೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಯಾವಾಗ ಪ್ರಾರಂಭಿಸಿದೆವು, ಏಕೆ ಪ್ರಾರಂಭಿಸಿದೆವು, ಹೇಗೆ ಪ್ರಾರಂಭಿಸಿದೆವು, ಯಾರು ಇದಕ್ಕೆಲ್ಲ ಕಾರಣ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ್ದು ಅತಿ ಅವಶ್ಯ. ಕನ್ನಡ ನಾಡಿದ್ದ ಜನರನ್ನ ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಕರ್ನಾಟಕ ಹೀಗೆ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು. ಹೀಗೆ ಅಲ್ಲಲ್ಲಿ ಚದುರಿದ್ದ ಕನ್ನಡ ನಾಡನ್ನ ಒಂದುಗೂಡಿಸುವ ಪ್ರಯತ್ನ ಮಾಡಿದವರು ಆಲೂರು ವೆಂಕಟರಾಯರು ಹಾಗೂ ಹುಯಿಲ್ಗೊಳ ನಾರಾಯಣರಾಯರು. 1905ರಲ್ಲಿ ಕನ್ನಡದ ಏಕೀಕರಣಕ್ಕಾಗಿ ಚಳುವಳಿಯನ್ನು ಆರಂಭಿಸಿದ ಪ್ರಮುಖರಲ್ಲಿ ಆಲೂರು ವೆಂಕಟರಾಯರು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತಾರೆ. ಈ ರೀತಿ ಕನ್ನಡಕ್ಕಾಗಿ ಹೋರಾಡಿದ ಆಲೂರು ವೆಂಕಟರಾಯರನ್ನ, ಹುಯಿಲ್ಗೊಳ ನಾರಾಯಣರನ್ನ ನಾವು ನೆನಪಿಸಬೇಕಾದುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದಲ್ಲದೆ ಇವರು 1956ರಲ್ಲಿ ನವೆಂಬರ್ 1ರಂದು ಈ ಕನ್ನಡ ಹೋರಾಟಗಾರರ ಒಂದು ಶ್ರಮದ ಫಲವಾಗಿ ಮೈಸೂರು ಎಂದು ಉದಯವಾಯಿತು. ನಂತರದಲ್ಲಿ 1973 ನವೆಂಬರ್ 1ರಂದು ಇದೇ ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನ ಅಧಿಕೃತವಾಗಿ ಪಡೆಯಲಾಯಿತು. ಈ ಸಂಭ್ರಮದ ಆಚರಣೆಯೇ ಇಂದಿನ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಾವು ನಾಡ ಧ್ವಜವನ್ನು ಹಾರಿಸ್ತೇವೆ. ಈ ನಾಡ ಧ್ವಜವನ್ನು ರೂಪಿಸಿದ ಇನ್ನೊಬ್ಬ ಕನ್ನಡ ಹೋರಾಟಗಾರ ಎಂ ರಾಮಮೂರ್ತಿಯವರು. ಇವರೂ ಕೂಡ ಇಂದು ಸ್ಮರಣೀಯರು. ಈ ಕನ್ನಡ ಭಾಷೆಯ ಬಗ್ಗೆ ನಾವು ಯಾವಾಗಲೂ ಪ್ರೀತಿ ಬೆಳೆಸಬೇಕು. ಆ ಪ್ರೀತಿ ಬೆಳೆಸಿದಾಗ ಅದನ್ನು ಉತ್ತುಂಗ ಶಿಖರಕ್ಕೆ ಏರಿಸುವುದಕ್ಕೆ ಸಾಧ್ಯ ಎಂಬುದನ್ನು ನಾನೀಗ ಹೇಳಬಯಸ್ತೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟಂತ ಭೂಮಿ ಇವೆರಡು ಸ್ವರ್ಗಕ್ಕಿಂತ ಮಿಗಿಲಾದುದು. ಹಾಗಾಗಿ ನಾವು ಹುಟ್ಟಿದಂತಹ ಕನ್ನಡ ನಾಡು ನುಡಿಯನ್ನ ನಾವು ಉತ್ತುಂಗ ಶಿಖರಕ್ಕೆ ಏರಿಸಿದಲ್ಲಿ ಅದು ಸ್ವರ್ಗಕ್ಕೆ ಸಮಾನವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಮಾಡಬೇಕಾದರೆ ನಾವು ಕನ್ನಡವನ್ನ ಪ್ರೀತಿಸಬೇಕು. ಕನ್ನಡವನ್ನ ಪ್ರೀತಿಸಿದಾಗ ಆ ಭಾಷೆ ನಮಗೆ ಕಲಿಯುವುದಕ್ಕೆ ಸುಲಭವಾಗ್ತದೆ. ಇದಕ್ಕಾಗಿ ನಾನೊಂದು ನನ್ನ ವೃತ್ತಿ ಜೀವನದ ಒಂದು ಸನ್ನಿವೇಶವನ್ನ ಹೇಳಬಯಸ್ತೇನೆ. ನಮ್ಮ ಶಾಲೆಗೆ, ಲಿಟಲ್ ರಾಕ್ ಶಾಲೆಗೆ ಪರ ರಾಜ್ಯದಿಂದ, ಪರ ದೇಶದಿಂದ ವಿದ್ಯಾರ್ಥಿಗಳು ಸೇರಿಕೊಂಡಾಗ 7ನೇ ತರಗತಿಯಲ್ಲಿ ಅವರಿಗೆ ಕನ್ನಡವನ್ನು ಕಲಿಯುವುದು ಬಹಳ ಕಷ್ಟವಾಗ್ತಿತ್ತು. ಆಗ ಅವರಿಗೆ ನಾವು ಲೋವರ್ ಕನ್ನಡ ಅಂತ ಕನ್ನಡವನ್ನು ಕೆಲವು ಕಾಲ ಅವರಿಗೆ ಕಲಿಸಿಕೊಡ್ತಾ ಇದ್ದೆವು. ಆಗ ವಿದ್ಯಾರ್ಥಿಗಳು ಆ ಕನ್ನಡವನ್ನು ಕಲೀಲಿಕ್ಕೆ ಕಷ್ಟಪಡ್ತಾ ಇದ್ದವು. ಆಗ ಮಕ್ಕಳೇ, ನೀವು ಅದನ್ನ ಲೋವರ್ ಕನ್ನಡ ಅಂತ ತಿಳ್ಕೊಡ್ಬಿಡಿ, ಅದು ಲವರ್ ಕನ್ನಡ. ಕನ್ನಡವನ್ನ ಪ್ರೀತಿಸಿ, ಹಾಗೆ
ಕನ್ನಡ ಭಾಷೆ ನಿಮಗೆ ಸುಲಭ ಆಗುತ್ತಾ ಹೋಗ್ತದೆ ಅಂತ. ಹಾಗೆ ವಿದ್ಯಾರ್ಥಿಗಳು ಅದನ್ನೇ ಪಾಲಿಸಿ ಕನ್ನಡವನ್ನು ಕಲಿಯಲು ಪ್ರಯತ್ನಿಸ್ತಿದ್ರು, ಕನ್ನಡವನ್ನು ಕಲಿತಾ ಇದ್ರು. ಇನ್ನೊಂದು ವಿಚಾರ, ಕನ್ನಡದ ಪ್ರೀತಿ ಪಾತ್ರರಲ್ಲಿ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ನರು ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ನರ ಮಾತೃಭಾಷೆ ಮಲಯಾಳಂ. ಆದರೆ ಅವರು ಕನ್ನಡ ಶಾಲೆಗಳಿಗೆ ಹೋದಾಗ ಕನ್ನಡದಲ್ಲಿ ನಿರರ್ಗಳವಾಗಿ, ಸುಲಲಿತವಾಗಿ, ಸುಂದರವಾಗಿ ಭಾಷಣವನ್ನು ನೀಡಿದಂಥ ಉದಾಹರಣೆಗಳು ಅನೇಕ ಇವೆ. ಅಂದಮೇಲೆ ಕನ್ನಡಿಗರಾದ ನಾವು ಕನ್ನಡವನ್ನು ಪ್ರೀತಿಸಲೇಬೇಕಲ್ಲವೇ? ಕನ್ನಡ ಭಾಷೆ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದಂಥ ಅನೇಕ ವಿಷಯಗಳಿವೆ. ಅವುಗಳಲ್ಲಿ ಕೆಲವನ್ನ ಇಲ್ಲಿ ನಾನು ನಿಮ್ಮ ಮುಂದಿಡಲು ಪ್ರಯತ್ನಿಸ್ತೇನೆ. ಜಗತ್ತಿನ ಹಳೆಯ ಭಾಷೆಗಳಲ್ಲಿ ಕನ್ನಡ 3ನೇ ಸ್ಥಾನವನ್ನು ಪಡೆದಿದೆ. ಹಾಗೂ ಹಲ್ಮಿಡಿ ಶಾಸನದಲ್ಲಿ ಕನ್ನಡದ ಬ್ರಾಹ್ಮಿ ಲಿಪಿಯ ರೂಪವು ಸಂಶೋಧನೆಗಳಿಂದ ದೊರಕಿದೆ ಎಂಬ ಮಾಹಿತಿ ಕೂಡ ಇದೆ. ಈ ಕನ್ನಡ ಲಿಪಿಗಳ ಸೌಂದರ್ಯ, ಸರಳತೆಗೆ ಮಾರು ಹೋಗಿ ಆಚಾರ್ಯ ವಿನೋಬಾ ಭಾವೆಯವರು ಇದನ್ನು ಜಗತ್ತಿನ ಲಿಪಿಗಳ ರಾಣಿ ಎಂದು ಹಾಡಿ ಹೊಗಳಿದ್ದಾರೆ. ಅದಲ್ಲದೆ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ಒಂದು. ಅಂತಹ ಪ್ರಶಸ್ತಿ ರಾಷ್ಟ್ರಕವಿ ಕುವೆಂಪುರವರಿಂದ ಕಂಬಾರರವರೆಗೆ ಒಟ್ಟು 8 ಪ್ರಶಸ್ತಿಗಳು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ದೊರೆತಿದೆ ಎಂಬುದು ಹೆಮ್ಮೆಯ ವಿಷಯ ತಾನೇ. ಅದೇ ರೀತಿ ವಿಕಿಪೀಡಿಯಾ ನಿಮಗೆಲ್ಲ ಗೊತ್ತು. ವಿಕಿಪೀಡಿಯಾದಲ್ಲಿ ಕೆಲವು ಭಾಷೆಗಳು, ಜಗತ್ತಿನ ಕೆಲವು ಭಾಷೆಗಳು ಅದರಲ್ಲಿ ಒಳಗೊಂಡಿವೆ, ಭಾಷೆಗಳ ಅಕ್ಷರಗಳು. ಅದರಲ್ಲಿ ಕನ್ನಡ ಅಕ್ಷರವೂ ಸೇರಿಕೊಂಡಿದೆ. ಇದು ಕೂಡ ನಾವು ಸಂತೋಷ ಪಡುವಂತಹ ವಿಷಯ. ಹಾಗೆ ಭಾರತದ ಸಂವಿಧಾನವನ್ನ ಗಮನಿಸಿದಾಗ ಅಲ್ಲಿ 22 ಭಾಷೆಗಳನ್ನ ಒಳಗೊಂಡಿದೆ. ಅದರಲ್ಲಿ ಕನ್ನಡವೂ ಕೂಡ ಅದರಲ್ಲೊಂದಾಗಿದೆ. ಹೀಗೆ ಕನ್ನಡ ಭಾಷೆಯ ಬಗ್ಗೆ ಹೇಳುತ್ತಾ ಹೋದರೆ ಕೊನೆ ಮೊದಲಿಲ್ಲ. ಚಲನಚಿತ್ರದ ವಿಷಯಕ್ಕೆ ಬಂದಾಗ ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ನಾದಮಯ ಎಂಬ ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಹೀಗೆ ಚಲನಚಿತ್ರ ಇತಿಹಾಸದಲ್ಲಿ ಇದು ಮೊದಲು. ಇಂಗ್ಲಿಷ್ನಲ್ಲಿ CUT ಅಂದ್ರೆ ಏನಾಗುತ್ತೆ? ಕಟ್. ಅದೇ PUT ಅಂದ್ರೆ ಪಟ್ ಆಗೋಲ್ಲ, ಪುಟ್. ಆದರೆ ಕನ್ನಡ ಭಾಷೆಯಲ್ಲಿ ಇಂತಹ ಗೊಂದಲಕ್ಕೆ ಅವಕಾಶವೇ ಇಲ್ಲ. ನಾವು ಏನನ್ನ ಓದುತ್ತೇವೆಯೋ ಅದನ್ನೇ ಬರೆಯುತ್ತೇವೆ, ಹಾಗೆಯೇ ಬರೆಯುತ್ತೇವೆ. ಹೀಗೆ ಕನ್ನಡ ಭಾಷೆಯು ವೈಜ್ಞಾನಿಕವಾಗಿ ಸ್ಪಷ್ಟತೆ ಹೊಂದಿರುವಂತಹ ಭಾಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೀಗೆ ಕನ್ನಡ ಭಾಷೆಯನ್ನ ಮುಖ್ಯವಾಗಿ 3 ವಿಭಾಗಗಳಾಗಿ ಮಾಡಿದ್ದಾರೆ: ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಆದರೆ ನಮ್ಮ ಕುಂದಾಪುರ ಕನ್ನಡ ವಿಶ್ವವಿಖ್ಯಾತ ಆಗಿದೆ. ಹಾಯ್ ಬನ್ನಿ ಮಾರರೆ, ಹೋಗಣಿ, ತಕಣಿ, ಬರ್ಕ ಬನ್ನಿ, ಇಂಥ ಕನ್ನಡ ಪದಗಳು ಕಿವಿಗೆ ಕೇಳಲು ಅಪ್ಯಾಯಮಾನವಾಗಿದೆ. ಅದೇ ರೀತಿ ಕನ್ನಡಿಗರು ದೇಶ ವಿದೇಶಗಳಿಗೆ ಹೋಗಿ ಅಲ್ಲಿಯೂ ಕನ್ನಡ ಸಂಘಗಳನ್ನು ಕಟ್ಟಿ ಕನ್ನಡಾಭಿಮಾನವನ್ನ ಮೆರೆದಿದ್ದಾರೆ. ಅದು ಕೂಡ ನಾವು ಹೆಮ್ಮೆ ಪಡುವಂತಹ ವಿಷಯ. ಕನ್ನಡ ಅಭಿಮಾನವನ್ನ ನಾವು ಯಾವತ್ತೂ ದುರಾಭಿಮಾನವಾಗಿ ಬಳಸ್ಕೊಳ್ಬಾರ್ದು. ಕನ್ನಡ ಭಾಷೆಗಳೊಡನೆ ಕಚ್ಚಾಟ ನಡೆಸದೆ ಎಲ್ಲಾ ಭಾಷೆಗಳನ್ನ ಗೌರವಿಸುವುದರ ಜೊತೆಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇಟ್ಟುಕೊಂಡಲ್ಲಿ ಕನ್ನಡ ಜನರ, ಕನ್ನಡ ನಾಡಿನ ಸೌಹಾರ್ದತೆ ಉಳಿಯುವುದಕ್ಕೆ ಸಾಧ್ಯ. ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆ ಒಂದು ಸಾಲಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟ. ಹಾಗಾಗಬೇಕಾದರೆ ಕನ್ನಡಿಗರಾದ ನಾವು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸುವುದರ ಜೊತೆಗೆ ಇತರ ಭಾಷೆಗಳನ್ನು
ಗೌರವಿಸಬೇಕೆನ್ನುವುದೇ ನನ್ನ ಆಶೆ. ಈ ಕನ್ನಡ ರಾಜ್ಯೋತ್ಸವವು ಒಂದು ದಿನದ ಉತ್ಸವವಾಗದೆ ಅದು ನಿತ್ಯೋತ್ಸವ ಆಗಬೇಕು. ಆ ರೀತಿಯ ನಿತ್ಯೋತ್ಸವ ಆಗಬೇಕಾದರೆ ಯುವ ಜನಾಂಗ, ಮುಂದಿನ ಪೀಳಿಗೆಯವರಾದ ನೀವು ಕನ್ನಡ ಭಾಷೆಯ ಬಗ್ಗೆ ಆಸಕ್ತಿ ಪ್ರೀತಿ ವಹಿಸಿದಲ್ಲಿ ಖಂಡಿತವಾಗಿಯೂ ಈ ಕನ್ನಡ ಭಾಷೆ ಉತ್ತುಂಗ ಶಿಖರಕ್ಕೇರುವುದರಲ್ಲಿ ಸಂಶಯವಿಲ್ಲ. ಇಂದು ಇಲ್ಲಿಯ ವೇದಿಕೆಯಲ್ಲಿ ಅನೇಕ ಮಕ್ಕಳು ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇದು ಕೂಡ ಒಂದು ದಿನದ ಶ್ರಮವಲ್ಲ, ಅನೇಕ ದಿನಗಳವರೆಗೆ ಅಧ್ಯಾಪಕ ವೃಂದದವರು ಅದಕ್ಕಾಗಿ ಶ್ರಮಿಸಿದ್ದಾರೆ. ವಿದ್ಯಾರ್ಥಿಗಳ ಶ್ರಮ ಹಾಗೂ ಅಧ್ಯಾಪಕರ ಶ್ರಮದಿಂದಾಗಿ ಅಷ್ಟು ಅಂದವಾಗಿ ಮೂಡಿ ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಕೆಲವು ಸಂದೇಶಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆ ಸಂದೇಶಗಳನ್ನು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೂ ಈ ಕಾರ್ಯಕ್ರಮವನ್ನು ರೂಪಿಸಿದಂಥ ವಿದ್ಯಾರ್ಥಿ ವರ್ಗಕ್ಕೂ ಹಾಗೂ ಅಧ್ಯಾಪಕ ವೃಂದದವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲು ಬಯಸುತ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸುವ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಗೆ ಪುನಃ ಒಂದು ಕೃತಜ್ಞತೆಯನ್ನು ಹೇಳಬೇಕಾದದ್ದು ಹಾಗೂ ನಾನು ಈ ಸಂಸ್ಥೆಗೆ ಚಿರಋಣಿಯಾಗಿದ್ದೇನೆ ಅನ್ನೋದನ್ನು ಹೇಳಬಯಸುತ್ತೇನೆ. ಇಲ್ಲಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿ ಒಮ್ಮೆ, ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಕನ್ನಡ ನಾಡು ನುಡಿಯ ಹಿರಿಮೆಯನ್ನು ನಮ್ಮ ಸಂದೇಶದ ಮೂಲಕ ತಿಳಿಯಪಡಿಸಿದ ತಮಗೆ ಧನ್ಯವಾದಗಳು. ಕರುನಾಡು ಹಲವು ಕಲೆಗಳ ತವರೂರು, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಕವಿಗಳ ಬೀಡು, ಐತಿಹಾಸಿಕ ಹಿನ್ನೆಲೆ ಮೆರೆದ ಈ ನಾಡು ನಮ್ಮೆಲ್ಲರ ನೆಲೆವೀಡು. ಇಂತಹ ಸುಂದರ ರಾಜ್ಯ ಕರ್ನಾಟಕದ ಇಣುಕು ನೋಟವನ್ನು ಕಿರು ನೃತ್ಯ ರೂಪಕದೊಂದಿಗೆ ನಿಮ್ಮ ಮುಂದೆ ಇಡಲಿದ್ದಾರೆ 5ನೇ ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರುನಾಡು ಸಂಗೀತ ಸಾಹಿತ್ಯ ಜನಪದ ಕಲೆಗಳ ತವರೂರು. ಇಲ್ಲಿಯ ಈ ಕಲಾ ವೈಭವವನ್ನು ಕಲಾತ್ಮಕವಾಗಿ ನಿಮ್ಮ ಮುಂದೆ ಸಾಧನಪಡಿಸಲಿದ್ದೇವೆ. ಡೊಳ್ಳು ಕುಣಿತ ಇದು ಒಂದು ಜನಪದ ಹಾಗೂ ಶಾಸ್ತ್ರೀಯ ನೃತ್ಯ ಕಲೆಗಳಲ್ಲಿ ವಿಶಿಷ್ಟವಾದ ವಾದ್ಯ ಪ್ರಧಾನ ಕಲೆ. ಕನ್ನಡದ ಮೊದಲ ಕವಿಯತ್ರಿಯಾದ ಇವರು ಶಿವಶರಣರ ನಡುವೆ ಅಕ್ಕ ಎಂದು ಕರೆಸಿಕೊಂಡ ಶಿವಶರಣಿ. ಅಕ್ಕ ಮಹಾದೇವಿ ಕರ್ನಾಟಕದ ಶಿವಮೊಗ್ಗದ ಸಣ್ಪವಿರುವ ಉಡುತಡಿಯಲ್ಲಿ ಜನಿಸಿದರು. ಈಗ ಇವರ ವಚನವನ್ನು ಕೇಳೋಣ ಬನ್ನಿ. ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ಏನುಗೊಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಿಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ. ಕರ್ನಾಟಕದ ಜಾನಪದ ಕಲೆಗಳಲ್ಲಿ ಕಂಸಾಳೆಯು ಒಂದು. ಇದರ ಆಕರ್ಷಕ ಕುಣಿತ ಎಲ್ಲರಿಗೂ ಮುದ ನೀಡುತ್ತದೆ. ಈ ಸಾಂಪ್ರದಾಯಿಕ ಕಲೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕಾಣಸಿಗುತ್ತದೆ. ಪುರುಷರು ಪ್ರದರ್ಶಿಸುವ ಸಮೂಹ ನೃತ್ಯ ಇದಾಗಿದೆ.
ಎನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ 1904 ಡಿಸೆಂಬರ್ 29ರಂದು ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಮತ್ತು ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಕವಿ ಮತ್ತು ಲೇಖಕರಾಗಿದ್ದ ಇವರು ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ ಮತ್ತು ಮಹಾಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದರು. ಇವರು ಕನ್ನಡಕ್ಕೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡರು. ಹಾಲಕ್ಕಿ ಸಮುದಾಯವು ಕರ್ನಾಟಕ ರಾಜ್ಯದ ಪ್ರಮುಖ ಬುಡಗಟ್ಟು ಜನಾಂಗಗಳಲ್ಲಿ ಒಂದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಕಾರವಾರ, ಅಂಕೋಲಾ ಮತ್ತು ಕುಮಟಾ ತಾಲೂಕುಗಳಲ್ಲಿ ಇವರು ಹೆಚ್ಚಾಗಿ ಕಂಡುಬರುತ್ತಾರೆ. ಇವರು ಆದಿವಾಸಿ ಜೀವನ ಪದ್ಧತಿಯನ್ನು ಅನುಸರಿಸುತ್ತಾರೆ. ಹಾಲಕ್ಕಿ ಜನಾಂಗದ ಸುಪ್ರಸಿದ್ಧ ಮಹಿಳೆ ಸುಕ್ರಿ ಬೊಮ್ಮಗೌಡರವರು ಪ್ರಸಿದ್ಧ ಹಾಲಕ್ಕಿ ಒಕ್ಕಲಿಗ ಮತ್ತು ಜಾನಪದ ಗಾಯನಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರನ್ನು ಹಾಲಕ್ಕಿಗಳ ನೈಟಿಂಗೇಲ್ ಎಂದು ಕರೆಯಲಾಗುತ್ತದೆ. ಶೋಭಲೆ ಬಿನ ಬಿನ ಶೋಭಾಲೆ, 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 ಶೋಭಲೆ ಬಿನ ಬಿನ ಶೋಭಾಲೆ. ನಾನಿಕ್ಕಂದಾರೋ ನನ್ನನಿದಾನೋ, ನಾನಿಕ್ಕಂದಾರೋ ನಂದಾನೋ, ನಾನಿಕ್ಕಂದಾರೋ ನನ್ನನಿದಾನೋ, ನಾನಿಕ್ಕಂದಾರೋ ನಂದಾನೋ, ನಾನಿಕ್ಕಂದಾರೋ ನನ್ನನಿದಾನೋ, ನಾನಿಕ್ಕಂದಾರೋ ನಂದಾನೋ. ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಅಂತ ದಿಗ ನಮದಣ್ಣ, ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಅಂತ ದಿಗ ನಮದಣ್ಣ. ಸಾಲುಮರದ ತಿಮ್ಮಕ್ಕ ಇವರು ಆಲಮರದ ತಿಮ್ಮಕ್ಕ ಎಂದು ಹೆಸರು ಪಡೆದುಕೊಂಡಿರುವ ಕರ್ನಾಟಕದ ಪರಿಸರವಾದಿ. ತಿಮ್ಮಕ್ಕನವರಿಗೆ 8,000ಕ್ಕೂ ಹೆಚ್ಚು ಮರಗಳಿಗೆ ತಾಯಿಯಾಗಿರುತ್ತಾರೆ. ಇವರ ಈ ಮಹತ್ತರ ಕಾರ್ಯಕ್ಕೆ ಪದ್ಮಶ್ರೀ ಹಾಗೂ ರಾಷ್ಟ್ರೀಯ ಪೌರ ಪ್ರಶಸ್ತಿಯೂ ಲಭಿಸಿದೆ. ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸಾಲು ಮರದ ತಿಮ್ಮಕ್ಕ. ನಾನು ಒಂದಿಷ್ಟು ಕಿವಿ ಮಾತಾಡ್ತೀನಿ. ನಾನು 100 ಮರಗಿಡಗಳನ್ನು ನನ್ನ ಮಕ್ಕಳಂತೆ ಪೋಷಿಸಿ ಬೆಳೆಸಿದ್ದೀನಿ. ಮಕ್ಕಳೇ, ನಿಮಗೆಲ್ಲ ಉಸಿರಾಡೋಕೆ ಗಾಳಿ ಸಿಗೋದು ಮರದಿಂದ. ಅದಕ್ಕೆ ನೀವು ಕೂಡ ಗಿಡ ಮರಗಳನ್ನು ಬೆಳೆಸ್ಬೇಕು ಮಕ್ಕಳ. ಹಸಿರು ಉಳಿಸಿ, ಹಸಿರು ಬೆಳೆಸಿ. ನಾನಿನ್ ಬರ್ತೀನಿ ಮಕ್ಕಳ. ಧನ್ಯವಾದಗಳು. ಸುಗ್ಗಿ ಎಂದರೆ ಸಂತೋಷವನ್ನು ಸೂಚಿಸುವಂತಹದು. ಸುಗ್ಗಿ ಕುಣಿತ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಸಾಂಪ್ರದಾಯಿಕ ಹಾಗೂ ಜಾನಪದ ನೃತ್ಯವಾಗಿದೆ. ಬೆಳೆಗಳ ಸಮೃದ್ಧಿಯನ್ನು ಸೂಚಿಸುವ ನೃತ್ಯವೂ ಇದಾಗಿದೆ. ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿ ಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಉಡುಪಿ
ಜಿಲ್ಲೆಯ ಕೋಟದಲ್ಲಿ ಜನಿಸಿದ ಇವರು ಕಡಲ ತಡಿಯ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಟಕಾರ, ಅನುವಾದಕ ಹಾಗೂ ವೈಜ್ಞಾನಿಕ ಬರಹಗಾರ. ಇವರ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ, ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ಇರಬೇಕಾಗುತ್ತದೆ. ಯಾರಿಗೂ ಉಪದೇಶ ಮಾಡಬೇಡಿ, ಬದುಕಿ ತೋರಿಸಿ. ಯೋಧರ ನಾಡು, ಕಿತ್ತಳೆಯ ಬೀಡು ಎಂದೇ ಹೆಸರಾದ ಕೊಡಗು ಜಿಲ್ಲೆ ಪಶ್ಚಿಮ ಘಟ್ಟದ ತಪ್ಪಲಿನ ದಟ್ಟವಾದ ಕಾಡುಗಳಿಂದ ವೈಭವೀಕರಿಸಿದೆ. ಕರ್ನಾಟಕದ ಅತ್ಯಂತ ಸುಂದರ ಗಿರಿಧಾಮವಾಗಿದೆ. ಈ ಜಿಲ್ಲೆ ಭೌಗೋಳಿಕವಾಗಿ ಮಾತ್ರ ವಿಶಿಷ್ಟವಾಗಿರದೆ ಸಂಸ್ಕೃತಿ, ಆಚಾರ ವಿಚಾರಗಳಲ್ಲೂ ಬೇರೆ ಜಿಲ್ಲೆಗಳಿಗಿಂತ ಭಿನ್ನವಾಗಿದೆ. ಈ ಜಿಲ್ಲೆಗೆ ಸುಮಾರು 56 ಕಲೆಯ ಜನಪದ ಕಲೆಗಳಿವೆ ಎಂದು ಅಂದಾಜಿಸಲಾಗಿದೆ. ಇವುಗಳಲ್ಲಿ ಪ್ರಮುಖವಾಗಿ ಕಾಣುವುದು ಬೋಳಕಾಟ, ಕೋಲಾಟ, ಉಮ್ಮತ್ತಾಟ್ ಇತ್ಯಾದಿ. ಕರ್ನಾಟಕದ ಅಮೂಲ್ಯ ಐತಿಹಾಸಿಕ ಸ್ಮಾರಕ ಚಿತ್ರದುರ್ಗದ ಕಲ್ಲಿನ ಕೋಟೆ. ಮಹಾಪರಾಕ್ರಮಿಯಾದ ಮದಕರಿ ನಾಯಕರು ಆಳಿದ ಪವಿತ್ರ ಭೂಮಿ ಇದು. ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಶತ್ರು ಸೈನಿಕರಿಂದ ಪಾರು ಮಾಡಿದ ಮಹಾಶಕ್ತಿದಾತೆ ವೀರವನಿತೆಯೇ ಈ ಒನಕೆ ಓಬವ್ವ. ಒನಕೆ ಹಿಡಿದಳು, ವೀರಗಜ್ಜೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ತೆವಳುತ್ತ ಒಳಗೆ ಬರುತ್ತಿದೆ ಬೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ಬೈರಿರುಂಡ ಚಂಡಾಡಿದಳು, ರಕುತದ ಕೋಳಿ ಹರಿಸಿದಳು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸಹಸ್ರ ವರ್ಷಾದಿ ಇತಿಹಾಸಂ ಕಲೆ ಸಾಹಿತ್ಯಾದ್ರಿ ವಿಶೇಷಂ, ಕಾವೇರಿಂ ಗೋದಾವರಿ ವಿಸ್ತಾರಣಂ ಆದಿತ್ಯ ಸ್ವಾಭಿಮಾನ ಭಾವಜನಂ ತತಶ್ರೀ ತತಶ್ರೀ ಕನ್ನಡ ದೇಶದೊಳಂ ಕನ್ನಡ ದೇಶದೊಳಂ ಕನ್ನಡ ದೇಶದೋಳ್ ಅಪ್ಪಪ್ಪಪ್ಪ ಕನ್ನಡ ದೇಶದೋಳ್ ಅಪ್ಪಪ್ಪಪ್ಪ ಕನ್ನಡ ದೇಶದೋಳ್ ಅಪ್ಪಪ್ಪಪ್ಪ ಕನ್ನಡ ದೇಶದೋಳ್ ಅಪ್ಪಪ್ಪಪ್ಪ. ವಿದ್ಯಾರ್ಥಿಗಳೇ, ತಮ್ಮ ಅತ್ಯಪೂರ್ವ ನೃತ್ಯ ರೂಪಕದಿಂದ ಕರ್ನಾಟಕದ ಕಲಾ ವೈಭವವನ್ನು ಉಣಬಡಿಸಿದ ತಮಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಕಾರ್ಯಕ್ರಮವು ಕೊನೆಯ ಹಂತಕ್ಕೆ ತಲುಪಿದ್ದು,
ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುವುದು ಶಿಷ್ಟಾಚಾರ. ಅಂತೆಯೇ ಇದೀಗ 6ನೇ ತರಗತಿ ಜಿ ವಿಭಾಗದ ಕುಮಾರಿ ಶ್ರೇಷ್ಠ ಅಡಿಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾಳೆ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗಣ್ಯರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾತೃಭಾಷೆ ಕಸ್ತೂರಿ ಕನ್ನಡವನ್ನು ಆರಾಧಿಸುವ, ಸಂಭ್ರಮಿಸುವ ಸುದಿನ, ಅದುವೇ ಕನ್ನಡ ರಾಜ್ಯೋತ್ಸವ. ಈ ನಾಡಹಬ್ಬದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಸಲಹೆ ಸೂಚನೆಗಳನ್ನಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ರಾಜ್ಯೋತ್ಸವ ಸಂದೇಶವನ್ನು ನೀಡಿ ಕನ್ನಡಾಭಿಮಾನವನ್ನು ಮೆರೆದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುಖ್ಯ ಅತಿಥಿಯಾದ ಶ್ರೀಮತಿ ಸಾವಿತ್ರಿ ಕೆ. ಇವರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳೊಂದಿಗೆ ಆಗಮಿಸಿರುವ ಅವರ ಪತಿ H.S. ಗಾಣಿಗ ಇವರಿಗೂ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಸದಾ ಪ್ರೇರಣೆ ನೀಡುವ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಮ್ಯಾಥ್ಯೂ ಸಿ ನಯನನ್ ಹಾಗೂ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂ ಇವರಿಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕನ್ನಡ ಹಬ್ಬದ ಕಾರ್ಯಕ್ರಮವು ಕ್ರಮವತ್ತಾಗಿ ನಡೆಯುವಲ್ಲಿ ಸಹಕರಿಸಿದ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀಯುತ ಹರಿಕೃಷ್ಣಾಡಿ ಮತ್ತು ಶ್ರೀಮತಿ ಜೂಲಿ ಎಸ್ಟರ್ ಲೂಯಿಸ್ ಇವರಿಗೆ ಅಂತರಾಳದ ಧನ್ಯವಾದಗಳು. ಇಂದಿನ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ನಮ್ಮ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಶೈಲಾ ಎಂ ಫೊಟ್ಯಾಡೋ ಹಾಗೂ ಶ್ರೀಮತಿ ಜೆಸ್ಸಿ ಆಂಡ್ರಸ್ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ವಿದ್ಯಾರ್ಥಿಗಳು ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲು ಹಗಲಿರುಳು ದುಡಿದ ಎಲ್ಲ ಶಿಕ್ಷಕಿಯರಿಗೂ ಮನದಾಳದ ವಂದನೆಗಳು. ಧ್ವನಿವರ್ಧಕದಲ್ಲಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಕೊನೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನೂ ರಂಜಿಸಿದ ಹಾಗೂ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನನ್ನೆಲ್ಲ ಸಹಪಾಠಿಗಳಿಗೂ ವಂದನೆಗಳು. ಕನ್ನಡ ನಿತ್ಯ ನೂತನ ಭಾಷೆಯಾಗಿ ನಮ್ಮೆಲ್ಲರ ಮನೆ ಮನಗಳಲ್ಲಿ ಅನುರಣಿಸಲಿ ಎಂದು ಹಾರೈಸುತ್ತೇನೆ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ನಗುಮೊಗದಿಂದ ಸ್ವಾಗತಿಸಿದ ಶ್ರೇಷ್ಠಳಿಗೆ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಸಾವಿತ್ರಿ ಕೆ. ಇವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರು ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾರ್ಪಣೆಯನ್ನು ಮಾಡಿದ ಡಾಕ್ಟರ್ ಜಾನ್ ಥಾಮಸ್ ರವರಿಗೂ ಹಾಗೂ ಗೌರವವನ್ನು ಸ್ವೀಕರಿಸಿದ ಸಾವಿತ್ರಿ ಕೆ. ಇವರಿಗೂ ನನ್ನ ವಂದನೆಗಳು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಎಲ್ಲಾ ಜನರನ್ನು, ಎಲ್ಲಾ ಭಾಷೆಗಳನ್ನು ಗೌರವಿಸುತ್ತಾ ಪ್ರೀತಿಭರಿತ ಸಹಬಾಳ್ವೆಯ ಪ್ರತಿಪಾದಕರಾಗಿ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸೋಣ, ನೆಮ್ಮದಿಯಿಂದ ಬಾಳೋಣ. ಎನಿತು ಇನಿದು ಈ ಕನ್ನಡ ನುಡಿಯು, ಮನವನು ತಣಿಸುವ ಮೋಹನ ಸುಧೆಯು, ಮೋಹನ ಸುಧೆಯು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ. I request all of you to sing with a musical track. Gujarat, Maratha, Tamil, Telugu.
तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय जय ಇದೀಗ ಪ್ರಾಂಶುಪಾಲರೊಂದಿಗೆ ಇಂದಿನ ಮುಖ್ಯ ಅತಿಥಿಗಳು ಸಭಾಂಗಣದಿಂದ ನಿರ್ಗಮಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ.